ಎಜೆ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿ ಮಾಡರ್ನ್ ಇಂಗ್ಲಿಷ್ ಸ್ಕೂಲ್ 1990-91ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ರನ್ನಮಯ್ಯ ಅಸೋಸಿಯೇಷನ್ ಬಂಕಾಪುರ ಸಂಘದ ಉದ್ಘಾಟನಾ ಸಮಾರಂಭ ಶ್ರೀ ದೇಸಾಯಿ ಮಠದಲ್ಲಿ ಜರುಗಿದೆ. ಕಾರ್ಯಕ್ರಮವನ್ನು ಸುಮಿತ್ರಾ ದಿಡಗೂರ ಅವರು ನಿರೂಪಿಸಿದ್ರು. ಪ್ರಾರ್ಥನೆಯನ್ನ ಶ್ರೀ ಗಾನಯೋಗಿ ಡಾಕ್ಟರ್ ಪುಟ್ಟರಾಜ್ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು ನೆರವೇರಿಸಿದ್ರು. ಮಧುಮತಿ ನಾಯಕರ್ ಅವರು ಸ್ವಾಗತ ಕೋರಿದ್ರು. ಪುಷ್ಪ ವಿತರಣೆಯನ್ನ ಸಿಬಿ ಶಿರಬಡಗಿ ಅವರಿಂದ ನೆರವೇರಿಸಲಾಗಿದೆ. ಶ್ರೀಗಳು ಆದ ಮಹಂತ ದೇವರು ಶ್ರೀ ದೇಸಾಯಿ ಮಠ ಬಂಕಾಪುರ್ ಕಲ್ಮಠ ಸವಣೂರ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಿಗ್ಗಾಂವ್ ಬಿಇಒ ಎಂಬಿ ಅಂಬಿಗೇರ ಅವರು ಮಾತನಾಡಿ, ಇಂದಿನ ಯುಗದಲ್ಲಿ ಹಣಕ್ಕಿಂತಲೂ ಶಿಕ್ಷಣವೇ ಮಹತ್ವದ್ದು ಅಂತ ಹೇಳಿದ್ದಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವುದು ಪಾಲಕರ ಪ್ರಮುಖ ಕರ್ತವ್ಯವಾಗಿದ್ದು, ವಿದ್ಯೆಯೊಂದಿಗೆ ವ್ಯಕ್ತಿತ್ವ ವಿಕಸನವೂ ಕೂಡ ಅಗತ್ಯ ಎಂದಿದ್ದಾರೆ. ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ದ ಮಾಂತೇಶ್ ಎಸ್ ಬಾವಿಕಟ್ಟಿ ಅಧ್ಯಕ್ಷರು ರನ್ನಮಯ್ಯ ಅಸೋಸಿಯೇಷನ್ ಸಂಘದ ಉದ್ದೇಶಗಳು ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ವಿವರಿಸಿದ್ದಾರೆ. ಅತಿಥಿಯಾಗಿ ಭಾಗವಹಿಸಿದ ನಿವೃತ್ತ ಪ್ರಧಾನ ಗುರು ಬಿಎಲ್ ಗೊಟ್ಟಗೋಡಿ ಅವರು ಶಿಕ್ಷಕರಾಗಿ ನೀಡಿದ ಶಿಕ್ಷಣವು ವಿದ್ಯಾರ್ಥಿಗಳ ಜೀವನದಲ್ಲಿ ಸದಾ ಮಾರ್ಗದರ್ಶನವಾಗುತ್ತೆ ಎಂದಿದ್ದಾರೆ. ಶಿಕ್ಷಕರು ಆದ ಎಫ್ಸಿ ಕಾಡಪ್ಪ ಗೌಡ್ರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಶಿಗ್ಗಾಂವ್ ಮಾತನಾಡಿ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕಿ ಸಾಯುವಾಗಲೂ ನಗುಮುಖದಿಂದ ಸ್ಮರಿಸಬಹುದಾದ ಜೀವನ ನಡೆಸಬೇಕು ಅಂತ ಪ್ರೇರಣಾದಾಯಕ ಸಂದೇಶ ಕೊಟ್ಟಿದ್ದಾರೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಹನುಮಂತಪ್ಪ ಯುವಿ ಅವರು 1990-91ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಒಂದಾಗಿರುವುದು ಮರೆಯಲಾಗದ ಕ್ಷಣವಾಗಿದ್ದು, ಮುಂಬರುವ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಬಹುಮಾನ ಕೊಡುವ ಮೂಲಕ ಶಾಲೆಯ ಏಳಿಗೆಗೆ ಸಹಕರಿಸುವುದಾಗಿ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಮಾಜಿ ವಿದ್ಯಾರ್ಥಿಗಳು ಈಗ ನಾವು ಎಲ್ಲ ಹಳೆಯ ವಿದ್ಯಾರ್ಥಿನಿಯರು ಸೇರಿ 1990-91ನೇ ಸಾಲಿನಲ್ಲಿ ಓದಿದಂಥ ಎಲ್ಲ ವಿದ್ಯಾರ್ಥಿನಿಯರು ಸೇರಿಕೊಂಡು ನಾವು ಒಂದು ರನ್ನಮಯ್ಯ ಅಸೋಸಿಯೇಷನ್ ಸಂಘವನ್ನ ಉದ್ಘಾಟನೆ ಮಾಡಿದ್ದೀವಿ. ಈ ಸಂಘದ ಉದ್ದೇಶ ಏನು ಅಂತಂದ್ರೆ, ಈಗ ಸದ್ಯಕ್ಕೆ ಮಾಡರ್ನ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿನಿಯರಿಗೆ ಒಂದು ಪ್ರೋತ್ಸಾಹವನ್ನು ತುಂಬೋದಕ್ಕೋಸ್ಕರ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ನಗದು ರೂಪದಲ್ಲಿ ಬಹುಮಾನ ನೀಡುವುದು ಹಾಗೂ ವಿದ್ಯಾರ್ಥಿನಿಯರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಆಗಲಿ ಅಂತ ಹೇಳಿಕೊಂಡು ಅತ್ಯುತ್ತಮ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿನಿಯರಿಗೆ ವಿವಿಧ ರೀತಿಯ ಬಹುಮಾನಗಳನ್ನು ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಈ ಕಾರ್ಯಕ್ರಮಕ್ಕೆ ಮಾಂತೇಶ್ ಬಾವಿಕಟ್ಟಿ ಅವರು ಈ ಒಂದು ಸಂಘಕ್ಕೆ ಮಾಂತೇಶ್ ಬಾವಿಕಟ್ಟಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ಈ ಒಂದು ಸಂಘದಲ್ಲಿ 15 ಜನ ಮೆಂಬರ್ಸ್ ಅದಾರ, ಬಾಡಿ ಮೆಂಬರ್ಸ್ ಅದಾರ, ಮತ್ತು ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು ಅದಾರ. ಹಾಗೂ 99 ಸಾಲಿನಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಈ ಸಂಘದ ಮೆಂಬರ್ಶಿಪ್ ಅನ್ನು ಪಡೆಯಲಿದ್ದಾರೆ ಅಂತ ಹೇಳಿಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಇಂಥ ಒಂದು ಸಂಘ ಈ ಒಂದು ಬಂಕಾಪುರದಲ್ಲಿ ಪ್ರಾರಂಭವಾಗಿದ್ದು ನಮಗೆಲ್ಲರಿಗೂ ತುಂಬಾ ಖುಷಿಯಾಗಿದೆ. ನಾವೆಲ್ಲರೂ ಕೂಡ ಸ್ನೇಹಿತರು ಇವತ್ತು ಇಲ್ಲಿ ಸೇರಿಕೊಂಡು ಸ್ನೇಹ ಸಮ್ಮೇಳನವನ್ನು ಕೂಡ ಮಾಡಿದ್ದೇವೆ. ಹಾಗೂ ನಮ್ಮೆಲ್ಲರ ಸಮ್ಮೇಳನದಿಂದ ಇವತ್ತು ಸ್ನೇಹ 2 ಅಕ್ಷರದ ಪದಕ್ಕೆ ಒಂದು ಸ್ಫೂರ್ತಿ ಮತ್ತು ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಆರಂಕುಶ ನೆನ್ನುವುದೆನ್ನ ಮನವು ಪ್ರದೇಶ ಅನ್ನುವಂತಾಗಿದೆ ಅಂತ ಹೇಳಿ ರೀತಿಯಲ್ಲಿ ಇವಾಗ ತೋರಿಸಿ ನಾವು ಈ ಒಂದು ಬ್ಯಾಚ್ನಲ್ಲಿ ಒಂದು ವಿದ್ಯಾರ್ಥಿಗೆ ನಾನು ನಮ್ಮನೆ ಹೆಂಗೆ ಬೆಳಿಬೇಕಪ್ಪ ಅಂದರೆ, ನೆಕ್ಸ್ಟ್ ಬರತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿರಬೇಕು. ಅವರು ನಾವು ಒಂದು ಒಳ್ಳೆ ಸ್ಕೂಲ್ನಲ್ಲಿ ಓದಿದ್ದೇವೆ ಮತ್ತು ನಾಳೆ ಅವರು ಎಲ್ಲಿಗೆ ಹೋದ್ರೂ ಅವ್ರದ್ದು ಒಂದು ಚಿರನೆನಪು ಆ ಒಂದು ಇದರೊಳಗೆ ಇರಬೇಕು ಅಂತ ಎಲ್ಲರೂ ಸೇರಿ ಒಂದೇನಾರು ನಾವು ಮಾಡೋಣ, ಸ್ಕೂಲಿಗೋಸ್ಕರ ಒಂದು ಮಾಡೋಣ ಅಂತೇಳಿ ಎಲ್ಲರೂ ಹಿಂಗೆ ಸೇರಿಸಿ ನಾವು ಬರ್ತೀವಿ. ಒಂದೇನಾರು ಕಾಣಿಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಕಾರ್ಯಕ್ರಮ ಮಾಡಿ ಇದಕ್ಕೆಲ್ಲ ನಾವು ಸುಮಿತ್ರಾ ನಮ್ಮೆಲ್ಲ ಸಹಪಾಠಿಗಳಿಗೆ. ಈ ಸಂದರ್ಭದಲ್ಲಿ 1990-91ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಶಿಗ್ಗಾಂವ್, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.